ಕಳೆದ ವರ್ಷ ರಷ್ಯಾದ ಮಾಸ್ಕೋಗೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಭಾರತೀಯ ಸಮುದಾಯದ ಎದುರು ಮಹತ್ವದ ಘೋಷಣೆಗಳನ್ನ ಮಾಡಿದರು. ಅದರಲ್ಲಿ ಮುಖ್ಯವಾದುದು ಕಾನ್ಸುಲೇಟ್ ಕಚೇರಿಗಳ ಆರಂಭ. ರಷ್ಯಾ ಈಗ ತಗೊಂಡಿರೋ ನಿರ್ಧಾರಕ್ಕೂ ಆ ಕಾನ್ಸುಲೇಟ್ ಕಚೇರಿಗಳ ಆರಂಭಕ್ಕೂ ಒಂದು ಲಿಂಕ್ ಇದೆ. ಕಾರ್ಮಿಕರ ಕೊರತೆ ಎದುರಿಸ್ತಿರೋ ರಷ್ಯಾ ಲಕ್ಷಾಂತರ ಮಂದಿ ಭಾರತೀಯ ಕೆಲಸಗಾರರನ್ನು ಕರೆಸ್ಕೊಳ್ಳೋಕ್ಕೆ ಮುಂದಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಜನರು ಬರೋದಕ್ಕೂ ಮುಂಚೆ ಕಾನ್ಸುಲೇಟ್ ಕಚೇರಿಗಳು ಕಾರ್ಯಾಚರಣೆ ಶುರು ಮಾಡಲಿವೆ. ಅಂದಹಾಗೆ ಮೋದಿ ಏನು ಘೋಷಣೆ ಮಾಡಿದ್ರು ಅನ್ನೋದನ್ನು ಒಮ್ಮೆ ಕೇಳಿ. गुड न्यूज भी शेयर करना चाहता हूं. आप सोचते होंगे कौन से गुड न्यूज आए. कजान और युकातेरिनबुर्ग में 2 नए काउंसलेट खोलने का निर्णय लिया गया है. ರಷ್ಯಾಗೆ ಲಕ್ಷಾಂತರ ಭಾರತೀಯರು ಪ್ರಯಾಣ ಮಾಡಲಿದ್ದಾರೆ. ಸದ್ಯ ಗಲ್ಫ್ ರಾಷ್ಟ್ರಗಳು ಹಾಗೂ ಇಸ್ರೇಲ್ನಲ್ಲಿ ಲಕ್ಷಾಂತರ ಭಾರತೀಯ ಕೆಲಸಗಾರರು ದುಡಿತಾ ಇದ್ದಾರೆ. ಅಲ್ಲಿನ ಕಟ್ಟಡ ನಿರ್ಮಾಣದಿಂದ ಹಿಡಿದು ಆರೋಗ್ಯ ಸೇವೆಗಳವರೆಗೂ 10 ಹಲವು ಕ್ಷೇತ್ರಗಳಲ್ಲಿ ಶ್ರಮಿಸ್ತಿದ್ದಾರೆ. ಹೆಚ್ಚಿನ ವಿದ್ಯಾಭ್ಯಾಸ ಇರದಿದ್ರೂ ಕೆಲಸದಲ್ಲಿ ಕೌಶಲ್ಯ ಪರಿಣತಿ ಇರೋರಿಗೆ ಜಾಗತಿಕ ಮಟ್ಟದಲ್ಲಿ ಅವಕಾಶಗಳಿವೆ, ಬೇಡಿಕೆಯೂ ಇದೆ. ಈಗ ರಷ್ಯಾ ಕೂಡ ಅಂತ ಭಾರತೀಯರನ್ನ ತನ್ನತ್ತ ಸೆಳೆದುಕೊಳ್ಳಲಿದೆ. ರಷ್ಯಾಗೆ 10 ಲಕ್ಷ ನುರಿತ ಕಾರ್ಮಿಕರು. ಹೊಸ ಕಾನ್ಸುಲೇಟ್ ಕಚೇರಿ ಸ್ಥಾಪನೆ. ರಷ್ಯಾ ತನ್ನ ಪ್ರಮುಖ ಕೈಗಾರಿಕಾ ವಲಯಗಳಲ್ಲಿ ತೀವ್ರ ಕಾರ್ಮಿಕ ಕೊರತೆಯನ್ನು ಎದುರಿಸ್ತಾ ಇದೆ. 2025ರ ಅಂತ್ಯದೊಳಗೆ ಭಾರತದಿಂದ ಸುಮಾರು 10 ಲಕ್ಷ ನುರಿತ ಕಾರ್ಮಿಕರನ್ನು ಕರೆತರೋಕೆ ಬೃಹತ್ ಯೋಜನೆಯನ್ನು ರೂಪಿಸಿಕೊಂಡಿದೆ. ನಿರ್ಮಾಣ, ಲೋಹಶಾಸ್ತ್ರ, ಎಂಜಿನಿಯರಿಂಗ್ ಹಾಗೂ ಉತ್ಪಾದನೆ ವಲಯಗಳಲ್ಲಿ ಈ ನೇಮಕಾತಿ ನಡೆಯಲಿದೆ. ಉಕ್ರೇನ್ ಜೊತೆಗೆ ರಷ್ಯಾ ಸಂಘರ್ಷ ಮುಂದುವರೆದಿರೋದ್ರಿಂದ ಸೇನೆಗೆ ಹೆಚ್ಚಿನ ಯುವಜನರನ್ನು ನಿಯೋಜಿಸಲಾಗ್ತಿದೆ. ಹಾಗೆ ಸ್ಥಳೀಯ ಯುವಕರು ಕಾರ್ಖಾನೆ ಕೆಲಸಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತಿರೋದ್ರಿಂದ ರಷ್ಯಾದಲ್ಲಿ ನುರಿತ ಕಾರ್ಮಿಕರ ಕೊರತೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಎಕಟೆರಿನ್ಬರ್ಗ್, ನೋವೊಸಿಬಿರ್ಸ್ಕ್, ಮಾಸ್ಕೋ ಹಾಗೂ ಕಲಿನಿಯನ್ ಗ್ರಾಡ್ನ ಕೈಗಾರಿಕಾ ಪ್ರದೇಶಗಳಲ್ಲಿ ಉತ್ಪಾದನೆಯ ಮೇಲೆ ಪರಿಣಾಮ ಉಂಟಾಗಿದೆ. ಸ್ವೆರ್ಡ್ಲೋವ್ಸ್ಕ್ ಪ್ರದೇಶವು ಭಾರಿ ಕೈಗಾರಿಕೆ ಮತ್ತು ಮಿಲಿಟರಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಅಲ್ಲಿ T-90 ಟ್ಯಾಂಕ್ಗಳನ್ನು ತಯಾರಿಸುವ ಉರಾಲ್ ವ್ಯಾಗನ್ ಜಾವೋದ್ ಮತ್ತು ಉರಾಲ್ ಮ್ಯಾಶ್ನಂತಹ ಪ್ರಮುಖ ಕಾರ್ಖಾನೆಗಳಿವೆ. ಕಾರ್ಮಿಕರ ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸೋಕೆ ಭಾರತ ಮತ್ತು ರಷ್ಯಾದ ವ್ಯಾಪಾರ ಸಂಸ್ಥೆಗಳು ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ಭಾರತೀಯ ಕಾರ್ಮಿಕರನ್ನು ಕೆಲಸಗಳ ಅಗತ್ಯಕ್ಕೆ ತಕ್ಕಂತೆ ಸಿದ್ಧಪಡಿಸೋಕೆ ಭಾರತದಲ್ಲಿಯೇ ವಿಶೇಷ ಕೌಶಲ್ಯ ತರಬೇತಿ ಹಾಗೂ ರಷ್ಯನ್ ಭಾಷಾ ತರಬೇತಿ ಕಾರ್ಯಕ್ರಮಗಳನ್ನ ನಡೆಸಲಾಗ್ತಾ ಇದೆ. ವೀಸಾ ಮತ್ತು ದಾಖಲೆ ಪತ್ರಗಳ ಪ್ರಕ್ರಿಯೆಗೆ ನೆರವಾಗೋಕೆ ಎಕಟೆರಿನ್ಬರ್ಗ್ನಲ್ಲಿ ಹೊಸ ಭಾರತೀಯ ಕಾನ್ಸುಲೇಟ್ ಜನರಲ್ ಕಚೇರಿಯನ್ನು ತೆರೆಯಲಾಗ್ತಿದೆ. ಶ್ರೀಲಂಕಾ, ಉತ್ತರ ಕೊರಿಯಾ ಮೇಲೂ ಕಣ್ಣು. ಉದ್ಯೋಗ ಕೊಡುವ ಸಂಸ್ಥೆ ಫ್ಯಾಕ್ಟರಿಗಳೇ ಭಾರತೀಯ ಕಾರ್ಮಿಕರಿಗೆ ವರ್ಕ್ ವೀಸಾ ಸ್ಪಾನ್ಸರ್ ಮಾಡ್ತವೆ. ಅದರ ಜೊತೆಗೆ ವಾಯ್ದೆ ಇರುವ ಪಾಸ್ಪೋರ್ಟ್, ವೈದ್ಯಕೀಯ ತಪಾಸಣೆ ಹಾಗೂ ರಷ್ಯನ್ ಭಾಷೆಯ ತಿಳುವಳಿಕೆಯ ಅಗತ್ಯ ಇರುತ್ತೆ. ರಷ್ಯಾದ ಕಾರ್ಮಿಕ ಸಚಿವಾಲಯವು ಪ್ರಸ್ತುತ ಸುಮಾರು 71,800 ವೀಸಾಗಳಿಗೆ ಅನುಮೋದನೆ ಕೊಟ್ಟಿದೆ. ಆದರೆ ವಿದೇಶಿ ನುರಿತ ಕಾರ್ಮಿಕರ ಕೋಟಾವನ್ನು ವಿಸ್ತರಿಸಿ ವರ್ಷಾಂತ್ಯದೊಳಗೆ 10 ಲಕ್ಷ ಕಾರ್ಮಿಕರನ್ನು ಕರೆತರುವ ಗುರಿಯನ್ನು ರಷ್ಯಾ ಹಾಕಿಕೊಂಡಿರೋದಾಗಿ ವರದಿಯಾಗಿದೆ. ರಷ್ಯಾದಲ್ಲಿ ಕಾರ್ಮಿಕರಿಗೆ ಕಡಿಮೆ ಸಂಬಳ ಮತ್ತು ವೇತನ ವಿಳಂಬದಂತಹ ಸಮಸ್ಯೆಗಳ ಬಗ್ಗೆ ಎಚ್ಚರ ವಹಿಸುವಂತೆಯೂ ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದ ನೇಮಕಾತಿ ಪ್ರಾರಂಭ ಆಗೋದಕ್ಕೂ ಮೊದಲು ಭಾರತ ಸರ್ಕಾರವು ನೇಮಕಾತಿಯಲ್ಲಿ ಸೂಕ್ತ ವ್ಯವಸ್ಥೆ ಹಾಗೂ ಕಾರ್ಮಿಕರ ಹಕ್ಕುಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳೋಕೆ ಸಕ್ರಿಯವಾಗಿದೆ. ಪುಟಿನ್ ನಾಯಕತ್ವದ ರಷ್ಯಾ ದೇಶವು ಭಾರತವಷ್ಟೇ ಅಲ್ಲದೆ ಶ್ರೀಲಂಕಾ ಮತ್ತು ಉತ್ತರ ಕೊರಿಯಾದಿಂದಲೂ ಕಾರ್ಮಿಕರನ್ನು ಕರೆತರೋಕೆ ಪ್ರಯತ್ನ ಮಾಡ್ತಾ ಇದೆ. ಅಂದಾಜಿನ ಪ್ರಕಾರ 2030ರ ವೇಳೆಗೆ ರಷ್ಯಾದಲ್ಲಿ ಕಾರ್ಮಿಕರ ಕೊರತೆಯು 31 ಲಕ್ಷಕ್ಕೆ ತಲುಪುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ಕಾರ್ಮಿಕರು ರಷ್ಯಾಗೆ ವಲಸೆ ಹೋಗೋ ಸಾಧ್ಯತೆ ಇದೆ.